ಸರು, ನಾನು ಹೇಳ್ತಿದ್ದೀನಿ, ನೀನ್ ಸರಿಯಾಗಿ ಕೇಳಿಸ್ಕೋ. ಈ ಬಾಗ್ಲಿಂದ ಏನಾದ್ರೂ ಹೊರ ಕಾಲಿಟ್ರೆ ನನಗಿಂತ ಕೆಟ್ಟೋಳು ಇನ್ನೊಬ್ಳಿರಲ್ಲ. ಮಾಮ ಮಾಮ ಅವ್ರಿಗೆ ಜ್ವರ ಇನ್ನೂ ಹೆಚ್ಚಾಗಿದೆ. ಬಾಪು, ಚಂದು, ಮಾಮ ಅವ್ರ ಮೈ ಇನ್ನೂ ಹೆಚ್ಚು ಬಿಸಿ ಆಗಿದೆ. ಮಾಮ, ಓ ಮಾಮ. ಏನಪ್ಪ ಅದು? ಮಾಮ, ನಿಮ್ ಜ್ವರ ತುಂಬಾ ಜಾಸ್ತಿ ಆಗಿದೆ. ಮಾಮ, ನಾವು ತಾಲೂಕಿನ ವೈದ್ಯರ ಹತ್ರ ಹೋಗೋಣ ಬನ್ನಿ. ಮಾಮ, ಬೇರೆ ವಸತಿಯಲ್ಲಿ ವೈದ್ಯರಿದ್ದಾರೆ, ನಾನು ಅವ್ರನ್ನ ಹೋಗಿ ಕರ್ಕೊಂಬರ್ಲಾ? ಬೇಡಪ್ಪ, ಏನು ಬೇಡ. ಮಾಮ, ಇದು ಹೀಗೆ ಜಾಸ್ತಿ ಆದ್ರೆ ಏನ್ ಮಾಡೋದು ನಾವೆಲ್ಲ? ಮಾಮ, ನಿಮ್ಗಿದೇನಾಯ್ತು? ಮಾಮ, ನೀವೇನೇ ಹೇಳಿ, ಇದೆಲ್ಲದಕ್ಕೂ ಆ ಗಂಗಪ್ಪನೇ ಕಾರಣ. ಅವನು ಒಳ್ಳೆ ಮನುಷ್ಯ ಅಲ್ಲ. ಮಮ್ಮ, ನೀವು ನಾ ಗುಣ ಆಗೋದು ತುಂಬಾ ಮುಖ್ಯ. ನೀವು ಗುಣಮುಖ ಆಗೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ. ಮಮ್ಮ, ನಾನು ಜೀವನ ಬೇಕಾದ್ರೆ ಮುಡ್ಪಾಗಿಡ್ತೀನಿ, ನೀವು ಗುಣ ಆಗ್ಬೇಕಷ್ಟೇ. ಬೇಡ, ಹಾಗೇನು ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಬೇಗ ಗುಣ ಆಗುತ್ತೆ, ಎಲ್ಲ ಸರಿ ಆಗುತ್ತೆ, ಚಿಂತೆ ಮಾಡಬೇಡಿ ನೀವು. ಮಾಮ, ನೀವು ಹೇಗೆ ಗುಣ ಆಗ್ತೀರಿ? ದಿನ ದಿನ ಜ್ವರ ಜಾಸ್ತಿನೇ ಆಗ್ತಿದೆ. ನಿಮ್ ಗಂಟ್ಲಲ್ಲಿ ಸರಿಯಾಗಿ ಒಂದು ತುತ್ತು ಅನ್ನನೂ ಕೂಡ ಹೋಗ್ತಿಲ್ಲ ಮಾಮ. ಎಲ್ಲವೂ ಸರಿ ಆಗುತ್ತೆ, ನೀವು ಸ್ವಲ್ಪ ಶಾಂತವಾಗಿರಿ. ಗಂಗಪ್ಪ, ಅರೆ ಅಕ್ಕ, ನಿನಗ್ ಸಿಹಿ ತಿನ್ಬೇಕು ಅನ್ಸ್ತಿತ್ತಲ್ವಾ? ನಾನ್ ನಿನಗೋಸ್ಕರ ಹೋಳಿಗೆ ಮಾಡ್ಕೊಂಡು ತಗೊಂಬಂದಿದೀನಿ. ಏನಕ್ಕ, ನಿನ್ ಕೆಲ್ಸ ಆಯ್ತಲ್ವಾ? ಹೌದೌದು, ನನ್ ಕಿವಿಗೂ ಈ ವಿಷಯ ಬಂತು. ಆ ಮಾಮ ಹುಷಾರ್ ತಪ್ಪಿದಾರಂತಲ್ವಾ? ಹಾ, ಮತ್ತೆ ಇದಂತೂ ಇವಾಗ ಶುರು ಆಗ್ತಿದೆ. ಅವನು ನಾವು ಮಾಡ್ತಿರೋ ಕೆಲ್ಸಕ್ಕೆ ಅಡ್ಡ ಬಂದ ಅಲ್ವಾ? ಮತ್ತೆ ಇದಾಗ್ಲೇಬೇಕು. ಅಕ್ಕ, ನಿಮ್ಗೊಂದು ವಿಷಯ ಹೇಳ. ಈ ಹಬ್ಬದ ದಿನ ಏನೋ ಹೊಸದ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಸ್ವಲ್ಪ ಲಗಾಮ್ ಹಾಕು. ದಿನ ಪೂರ್ತಿ ಕೆಲಸ ಮಾಡ್ತಾ ಇದ್ದಾರೆ, ದಿನಾಗ್ಲೂ ದೇವಿಗೆ ನೈವೇದ್ಯ ಇಡ್ತಾ ಇದ್ದಾರೆ. ಅಯ್ಯೋ, ಸರಿಯಾಗಿ ಹೇಳು, ಅದು ಒಳ್ಳೇದೋ ಕೆಟ್ಟದೋ ಅಂತ. ಅಯ್ಯೋ ಅಕ್ಕ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಗಂಗಪ್ಪ, ಇವನ್ಗೆ ಯಾಕೆ ಇವತ್ತು ಹೀಗಾಗಿದೆ? ಮತ್ ಯಾಕೆ ಲಗಾಮ ಹಾಕು ಅಂತ ಹೇಳ್ತಾ ಇದ್ದಾನೆ? ಹುಚ್ಚ ಇದ್ದಾನೆ ಇವನು, ಹುಚ್ಚ. ಇವನ್ಗೆ ಮಾಮ ಅವ್ರ ಮೇಲೆ ಭಕ್ತಿ ಜಾಸ್ತಿ ಆಗಿದೆ. ಸರಿ ಗಂಗಪ್ಪ, ಮುಂದೆ ಏನ್ ಮಾಡೋದು? ಏನು ಅಂತಂದ್ರೆ ಆ ಮಾಮ ಇನ್ನು ಬದುಕೋದಿಲ್ಲ. ಅದೇನ್ ಹೇಳ್ತಾ ಇದೀಯ ಗಂಗಪ್ಪ ನೀನು? ನಾನಂತೂ ಹೇಳ್ತಾ ಇದ್ದೀನಿ, ಆ ಮಾಮ ಅವ್ರ ಜೊತೆ ಜನರಿದಾರಲ್ಲ, ಅವ್ರಿಗೆ ಹೇಳ್ಬೇಕು ಮಾಮ ಅವ್ರ ಮನೆಗೆ ಸಂದೇಶ ಕಳಿಸಿ ಅಂತ. ಮಾಮ ಹೊರಟ್ರು, ಮಾಮ ಹೊರಟ್ರು, ಮಾಮ ಹೊರಟ್ರು. ನನಗೂ ಅದೇ ಬೇಕಾಗಿತ್ತು ನೋಡು. ಮತ್ತೆ ನಾಳೆ ನಿನ್ನ ಸೊಸೆ ಮನೆಯಿಂದ ಹೋಗ್ತಾಳೆ.
ನೀನು ಬರೀ ಹೊರಡು ಅಂತ ಹೇಳು ಅಷ್ಟೇ. ಗಂಗಪ್ಪ ಹೀಗೇನಾದ್ರೂ ಆದ್ರೆ ನೀನ್ ಏನ್ ಕೇಳ್ತೀಯೋ ಅದನ್ನ ನಾನ್ ಕೊಡ್ತೀನಿ ನೋಡು. ನೀನ್ ಕೇಳ್ಬೇಕಷ್ಟೇ. ಅರೆ ಅಕ್ಕ, ನಾನು ದುಡ್ಡಿನ ಸಲುವಾಗಿ ಕೆಲಸ ಮಾಡ್ಲಿಲ್ಲ. ದುಡ್ಡು ಯಾರು ಬೇಕಾದ್ರೂ ಕೊಡ್ತಾರಲ್ವಾ? ಈ ವಿದ್ಯೆ ನನ್ನ ಗುರು ಕಲ್ಸಿರೋದು. ಬರೀ ನನ್ನ ಹೆಸರು ಚೆನ್ನಾಗಾಗ್ಬೇಕು ಅಷ್ಟೇ. ಅಂದ್ರೆ ಊರಲ್ಲಿ ತಾಲೂಕಲ್ಲಿ ಎಲ್ಲ ಕಡೆಯಿಂದ ನನ್ನನ್ನ ಭೇಟಿಯಾಗೋಗ್ ಬರ್ಬೇಕು. ಈ ಒಂದು ಕೆಲಸ ಆದ್ರೆ ನನಗ್ ಸಾಕು. ಗಂಗಪ್ಪ ನಿನ್ ಹೆಸರು ತುಂಬಾ ದೊಡ್ಡದಾಗೋದಿದೆ. ಎಲ್ಲಾ ಜನರು ಬಂದು ನಿನ್ ಕಾಲ್ ಬೀಳ್ತಾರೆ, ನೋಡ್ತಾ ಇರು. ಈಗ ನಿನ್ 2 ಕೆಲಸಗಳನ್ನು ಆಗುತ್ತೆ ನೋಡು. ಮಾಮನು ಹೊರಟೋಗ್ತಾರೆ, ಮತ್ತೆ ನಿನ್ ಸೊಸೆನೂ ಹೊರಟೋಗ್ತಾಳೆ. ಅಷ್ಟೇ ಅಲ್ಲ ನೋಡು, ನನ್ ಮಗನಿಗೆ ಇನ್ನೊಂದು ಹುಡುಗಿನ ತಂದು ಮದ್ವೆ ಮಾಡಿಸ್ಬೇಕು ನೋಡು. ಮತ್ತೆ ನಾನ್ ಯಾರನ್ನ ಹೇಳ್ತೀನೋ ಆ ಹುಡುಗಿನೇ ತರ್ಬೇಕು ನೀನು. ಅರೆ ಅಷ್ಟೇ ತಾನೇ? ಈ ಕೆಲಸ ಏನು ಗಂಗಪ್ಪನಿಂದ ಆಗಲ್ಲ ಅಲ್ಲ, ಆಗೋಗುತ್ತೆ. ಅಕ್ಕ, ಊಟಕ್ಕೆ ಬಡಿಸ್ತೀಯ ಅಲ್ವಾ? ಹೋಳಿಗೆ ಅಡ್ಗೆ ಅಲ್ವಾ? ಹೌದಪ್ಪ, ತಗೋ. ನಮ್ಮೂರಿಗೆ ಮಾಮ ಅವ್ರು ಬಂದ್ರು. ಅವ್ರಿಗೆ ಹುಷಾರಿಲ್ದಿರೋ ಹಾಗಾಯ್ತು. ನಾಳೆ ಈ ವಿಷಯ ಎಲ್ಲಾ ಕಡೆ ಹರಡುತ್ತೆ. ಆಗ ಯಾರ ಹೆಸರು ಕೆಡುತ್ತೆ? ನಮ್ಮೂರಿಂದ ಅಲ್ವಾ? ಸರಿ ಅಣ್ಣ, ಈಗ ಏನ್ ಮಾಡ್ಬೇಕು? ಅರೆ ಆ ಗಂಗಪ್ಪ ಪೂರ್ತಿ ಊರಿಗೂರಂದೆ, ಹಾಗೆ ಎಲ್ಲಾ ವಸ್ತಿಗಳಲ್ಲೂ ಹುಚ್ಚೆಚ್ಚಿದಾನೆ. ಎಲ್ಲ ಕಡೆ ಬರೀ ಮಂತ್ರಿಸಿದ ನಿಂಬೆಹಣ್ಣು, ತೆಂಗಿನಕಾಯಿ ದಾರ ಮತ್ತೆ ಗೊಂಬೆಗಳು ಕಾಣ್ತದೆ. ತುಂಬಾ ಜನ ಗಂಗಪ್ಪನ್ ಮಾತು ಕೇಳ್ತಿದ್ದಾರೆ. ಅರೆ ಮಾಮ ಒಳ್ಳೆ ದಾರಿ ತೋರಿಸ್ತಾ ಇದ್ದಾರೆ ಅಲ್ವಾ? ಪಾಂಡುರಂಗ ಧ್ಯಾನ ಮಾಡಕ್ ಹೇಳ್ತಾರೆ, ಪಂಡ್ರಾಪುರಕ್ಕೆ ಪಾದಯಾತ್ರೆ ಮಾಡಕ್ ಹೇಳ್ತಾರೆ, ಚಂದ್ರಭಾಗಿಯ ಸ್ನಾನ ಮಾಡಕ್ ಹೇಳ್ತಾರೆ. ಆ ಗಂಗಪ್ಪ ಏನ್ ಹೇಳ್ತಾನೆ? ಅರೆ ನಿಮ್ಗಳಿಗೆ ಯಾರಿಗೂ ಅರ್ಥನೇ ಆಗ್ತಾ ಅಲ್ವಾ? ಇದ್ ಯಾವ್ದು ಒಳ್ಳೇದು, ಇದ್ ಯಾವ್ದು ಕೆಟ್ಟದು ಅಂತ? ಹೌದು, ಮಹಮ್ಮದ್ ಆದ್ರೆ ದೇವ್ರು, ಆದ್ರೆ ಈ ವಿಷಯ ಈಗ ಜನರಿಗೆ ಗೊತ್ತಾಗ್ತಿಲ್ಲ. ಈಗ ನಾವ್ ಏನ್ ಮಾಡ್ಬೇಕು ಹೇಳಿ? ನೀವೆಲ್ರೂ ಆ ಗಂಗಪ್ಪನ ಹತ್ರ ಹೋಗೋದನ್ನ ನಿಲ್ಸಿ, ಅಂದ್ರೆ ಎಲ್ಲ ಸರಿ ಹೋಗುತ್ತೆ. ಮತ್ತೆ ಅದೇನಾದ್ರೂ ಮಾಡಿದ್ರೆ ಅದು ಆ ಗಂಗಪ್ಪನೇ ಮಾಡಿರ್ತಾನೆ. ಮತ್ತೆ ನಾವು ಮಾತಾಡೇನು ಉಪಯೋಗ? ಇದು ಅವ್ರಿಗೂ ಗೊತ್ತಾಗ್ಬೇಕು, ಮತ್ತೆ ಅವರೇ ನಿರ್ಧಾರ ಮಾಡ್ಬೇಕು. ಊರಿನ ಪ್ರತಿಯೊಬ್ರು ಹೋಗೋದನ್ನ ನಿಲ್ಸಿದ್ರೆ ಆ ಗಂಗಪ್ಪನ್ ಮಾತ್ ಏನ್ ನಡೆಯುತ್ತೆ ಹೇಳಿ? ಆದ್ರೆ ಜನ ಎಲ್ಲ ಅವನಿಗೆ ಹೆದರ್ಕೋತಾರಲ್ಲ, ಅದು ಸರಿನೇ. ಆದ್ರೆ ನಮ್ ಜೊತೆಗೆ ನಮ್ ದೇವ್ರಿದ್ದಾರೆ. ಅವ್ರಿಗೆ ಗುಣ ಹೇಗಾಗುತ್ತೆ ಅನ್ನೋದನ್ನ ಮೊದ್ಲು ನಾವು ನೋಡ್ಬೇಕು. ಈ ಗುಣ ಆಗಕ್ಕೆ ಏನ್ ಮಾಡ್ಬೇಕು? ನಾವೆಲ್ಲರೂ ಪಾಂಡುರಂಗನ್ ಪ್ರಾರ್ಥನೆ ಮಾಡ್ಬೇಕು, ಬೇರೆ ಏನ್ ಸಾಧ್ಯ? ನೀವೆಲ್ರೂ ನಿಮ್ ದೇವ್ರಗಳಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನಂತೂ ನನ್ನ ಪಾಂಡುರಂಗನ ನಾನ್ ಕರೆದು ಕೇಳ್ತೀನಿ, ದಯವಿಟ್ಟು ನಮ್ಮ ಮಾಮ ಅವ್ರನ್ನ ಗುಣಪಡಿಸು ಅಂತ. ಅರೆ ನೀನು ಇಟ್ಟಿಗೆ ಮೇಲೆ ನಿಂತಿದ್ಯಾ, ನಮ್ ಕೂಗಿಗೆ ಬಾ, ಹಾಗೆ ನಮ್ಮ ಮಾಮ ಅವ್ರನ್ನ ಗುಣ ಮಾಡು. ಹೀಗೆ ಮಾತಾಡ್ಕೊಂಡು ಓಡಾಡ್ತಿದ್ದ ಮಾಮ ಹುಷಾರಿಲ್ದೆ ಮಲ್ಕೊಂಡಿದ್ದಾರೆ. ಎಲ್ರಿಗೂ ಕಲ್ಯಾಣ ಮಾಡುವ, ಎಲ್ರಿಗೂ ಒಳ್ಳೇದ್ ಮಾಡುವ ಮನುಷ್ಯ ಹೀಗ್ ಮಲ್ಕೊಂಡ್ ಬಿಟ್ಟಿದ್ದಾರೆ. ಅರೆ ಪಾಂಡುರಂಗ, ಜನರಿಗೆ ಒಳ್ಳೇದ್ನ ಮಾಡೋರ್ ಬೆನ್ನಿಗೆ ಆಧಾರವಾಗಿ ನೀನ್ ನಿಂತ್ಕೊಳ್ದೆ ಇನ್ ಯಾರ ಆಧಾರವಾಗಿ ನೀನ್ ನಿಂತ್ಕೋಬೇಕು ಅಂತಿದ್ಯಾ? ನಾವು ನಮ್ಮ ಮಾಮನ ಬೇಗ ಗುಣ ಮಾಡುವಂತ ಹಲಸಿದ್ದನಾಥಪ್ಪನ ಹತ್ರ ಬೇಡ್ಕೊಳ್ಳೋಣ. ಕುಶಪ್ಪ, ಅಪ್ಪ, ನಾನು ಹೇಳೋ ವಸ್ತುಗಳನ್ನ ತಗೊಂಬ ಹೋಗು. ಈಗೇನ್ ಮಾಡೋದಿದೆ? ಈಗೇನ್ ಮಾಡೋದು ಅಂತಂದ್ರೆ ಯಾಕೆ ಅಕ್ಕನ ಕೆಲಸ ಪೂರ್ತಿ ಮಾಡೋದ್ ಬೇಡವಾ? ಈಗ ಮಾಮ ಅವ್ರ ಮೇಲೆ ಎಂತ ಬಾಣ ಹಾಕ್ತೀನಿ ಅಂದ್ರೆ ಮಾಮ ಯಾವತ್ತೂ ನನ್ನ ದಾರಿಗಡ್ಡ ಬರೋದಿಲ್ಲ. ಅದೇನ್ ತರ್ಬೇಕು ಅನ್ನೋದನ್ನ ಹೇಳಿ. ಪಾಪುಲಿ ಗಿಡದ ಮುಳ್ಳುಗಳು,
ಮತ್ತೆ ಪಾರಿವಾಳ ರಕ್ತ ತಗೊಂಬಾ. ಈಗ ಪಾರಿವಾಳ ಎಲ್ಲಿಂದ ಹುಡ್ಕೋದು? ಅಯ್ಯೋ, ನನಗೆ ಪಾರಿವಾಳದ ರಕ್ತನೇ ಬೇಕು, ಇಲ್ಲಾಂದ್ರೆ ಯಾವ್ದಾದ್ರು ಪಕ್ಷಿ ರಕ್ತ ತಗೊಂಬಾ. ಮತ್ತೆ ಗುಲಾಲ್ ತರಬೇಕು, ಬುಕ್ಕಿಟ್ಟು ತರಬೇಕು, ಅರಿಶಿಣ ತರಬೇಕು, ನಿಂಬೆ ಹಣ್ಣು ತರಬೇಕು, ಮತ್ತೆ ಗುಂಡು ಪಿನ್ ತರಬೇಕು. ಅದನ್ನ ಮಾತ್ರ ಮರಿಬೇಡ ಆಯ್ತಾ? ಅಯ್ಯೋ ಅಪ್ಪ, ಹೀಗಾಗಿರೋದ್ ಸಾಕು ಬಿಡಿ. ಏನಾಗಿದೆ ನಿನಗೆ? ಏನಾಗಿದೆ ನಿನಗೆ? ನೀನು ನನ್ ಪರವಾಗಿದ್ಯಾ ಇಲ್ಲ ಮಾಮನ್ ಪರವಾಗಿದ್ಯಾ? ನನಗಂತೂ ಅರ್ಥನೇ ಆಗ್ತಿಲ್ಲ. ಅದೆಷ್ಟು ಅಂತ ಎದುರ್ತಿದ್ಯಾ ನೀನು? ಅದ್ ಹಾಗಲ್ಲ ಅಪ್ಪ, ಆ ಕೋರ್ಸ್ ಸಲುವಾಗಿ ಇಷ್ಟೊಂದು ಯಾಕೆ ಮಾಡ್ತಾ ಇದ್ದೀರಾ ಅಂತ. ನಾವು ನಮ್ದನ್ನು ನೋಡ್ಕೋಬೇಕು ಅಲ್ವಾ ಅಪ್ಪ. ಅಕಸ್ಮಾತ್ ನಾವು ಮಾಡಿರೋದು ನಾಳೆ ಏನಾದ್ರೂ ಉಲ್ಟಾಗಿ ನಿಮ್ಗೇನಾದ್ರೂ ಆದ್ರೆ ಆಗ ನನ್ ಗತಿ ಏನು? ನನಗೇನು ಆಗೋದಿಲ್ಲ, ನನಗೇನು ಆಗೋದಿಲ್ಲ. ನಿನಗೆ ಈ ಗಂಗಪ್ಪ ಸಾದಾ ಸೀದಾ ಮನುಷ್ಯ ಅನ್ನಿಸ್ತಾನ? ಮತ್ತೆ ಇಲ್ಲಿ ನೋಡು, ಒಂದ್ಸರಿ ಕೆಲಸ ಶುರು ಮಾಡಿದ್ಮೇಲೆ ಮುಗಿಸ್ಲೇಬೇಕು, ಮಧ್ಯದಲ್ಲಿ ನಿಲ್ಲಿಸಬಾರ್ದು. ನೀನ್ ಹೋಗು, ವಸ್ತುಗಳನ್ನ ತಗೊಂಬ, ಹೋಗು. ಸರಿ, ಆದ್ರೆ ಇಷ್ಟೊಂದು ವಸ್ತುಗಳನ್ನ ತರೋದಕ್ಕೆ ಸಮಯ ಆಗುತ್ತೆ ಅಲ್ವಾ? ನೀನ್ ಹೋಗಿ ಅರಣ್ಯದಲ್ಲಿ ಹುಡುಕಿ ತಗೊಂಡ್ ಬಾ, ಹೋಗು. ನಿನಗಂತೂ ಕೆಲಸ ಬೇಡವಾಗಿದೆ ಅಲ್ವಾ? ಅದ್ ಹಾಗಲ್ಲಪ್ಪ, ಇಷ್ಟೊಂದು ವಸ್ತುಗಳನ್ನ ತರೋದಕ್ಕೆ ತುಂಬಾ ಸುತ್ತಬೇಕಾಗತ್ತೆ. ಮತ್ತೆ ಸುತ್ತಾಡ್ಬೇಕು. ನೀನ್ ಸುತ್ತಾಡು, ಏನಾದ್ರೂ ಮಾಡು, ನನಗ್ ನಾಳೆ ವಸ್ತುಗಳು ಬೇಕು ಅಂದ್ರೆ ಬೇಕು ಅಷ್ಟೇ, ಗೊತ್ತಾಯ್ತಾ? ಆಯ್ತು. ಸುತ್ತಬೇಕಂತೆ, ಸುತ್ತಬೇಕು. ಅಣ್ಣ, ನಾವೀಗ ಹೊರಡ್ಬೋದಲ್ವಾ? ಬನ್ನಿ ಬನ್ನಿ, ಹೊರಡೋಣ ಅಂತೆ. ಅಣ್ಣ, ಆದ್ರೆ ಅಮ್ಮ. ಅಲ್ಲಮ್ಮ, ಅವಳ್ದು ಇರ್ಲಿ ಬಿಡು, ನಾವ್ ನಮ್ ಪಾಡಿಗೆ ಹೋಗೋಣ ಅಂತೆ. ನಡೀರಿ. ಸರು ನಿಲ್ಲು. ಸರು, ನಾನ್ ನಿನಗೆ ಹೇಳಿದ್ದೆ ಅಲ್ವಾ ನೀನ್ ಅಲ್ಲಿಗೆ ಹೋಗೋದ್ ಬೇಡ ಅಂತ. ಅಲ್ವೇ, ಯಾಕೆ ಹೀಗ್ ಮಾತಾಡ್ತೀಯಾ? ಏನ್ ಮಾತಾಡ್ತಿದ್ದೀನಿ ಅಂದ್ರೆ ನಿಮ್ಗೇನ್ ಅರ್ಥ ಆಗ್ತಿದ್ಯೋ ಇಲ್ವೋ? ಇವಳು ಅಲ್ಲಿ ಬಿಡಾರಕ್ ಹೋಗಿ ಏನ್ ಮಾಡ್ತಾಳೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಇವಳು ತಂದೆ ತಾಯಿ ಅಲ್ಲಿ ಬಂದಿದಾರಲ್ವಾ? ಆತರ ಎಲ್ಲ ಏನೂ ಇಲ್ಲ. ನಾವ್ ಮಾಮ ಅವ್ರ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಇದು ಅವಳ ಆಸೆ ಕೂಡ ಇದೆ. ಏನ್ ಹೇಳ್ತಿದ್ದೀರಾ ನೀವೆಲ್ಲ? ಗಂಗಪ್ಪನ ಹತ್ರ ಹೋಗೋದ್ ಬಿಟ್ಟು ಆ ಮಾಮಂಗೆ ಜೈಕಾರ ಹಾಕ್ತಾ ಇದ್ದೀರಾ ನೀವೆಲ್ಲ. ಅಲ್ವೇ ಬಾಳು ಮಾಮ, ದೇವ್ರು ದೇವ್ರು. ಅಯ್ಯೋ ದೇವ್ರೇ, ನನ್ಗಂತೂ ಅನ್ನಿಸ್ತಾ ಇದೆ ನೀವೆಲ್ಲರೂ ಸೇರ್ಕೊಂಡು ನನ್ ವಿರುದ್ಧನೇ ಪಿತೂರಿ ಮಾಡ್ತಾ ಇದ್ದೀರಾ ಅಂತ. ಅರೆ, ಬಾಯಿಗೆ ಬಂದಿದ್ನೆಲ್ಲ ಹೀಗೆಲ್ಲ ಮಾತಾಡ್ಬೇಡ. ಅದೇನು ಇಲ್ಲ, ನಾನ್ ಹೇಳ್ತಾ ಇದ್ದೀನಿ ಇವಳು ಇಲ್ಲಿಂದ ಹೊರಗೆ ಹೋಗ್ಬಾರ್ದು ಅಂತ. ಸರು, ನಾನ್ ಹೇಳ್ತಿದ್ದೀನಿ, ನೀನ್ ಸರಿಯಾಗಿ ಕೇಳಿಸ್ಕೋ. ಈ ಬಾಗ್ಲಿಂದ ಏನಾದ್ರೂ ಹೊರ ಕಾಲಿಟ್ರೆ ನನಗಿಂತ ಕೆಟ್ಟೋಳು ಇನ್ನೊಬ್ಳಿರಲ್ಲ. ನನ್ನನ್ನ ಇಲ್ಲಿಂದ ಹೋಗಕ್ ಬಿಡಿ. ಇವತ್ತಿನವರೆಗೂ ನಾನ್ ನಿಮ್ಮನ್ನ ಏನು ಕೇಳಿಲ್ಲ. ನನಗ್ ಬರೀ ಮಾಮ ಅವ್ರ ಕಾಲಿಗೆ ನಮಸ್ಕಾರ ಮಾಡೋದಿದೆ. ನಿನಗ್ ಒಂದ್ಸತಿ ಹೇಳಿದ್ರೆ ಗೊತ್ತಾಗೋದಿಲ್ವೇನೆ? ಆ ಬುಟ್ಟಿನ ಕೆಳಗಿಡೋ. ನಿಮ್ಗೂ ಏನು ಅರ್ಥ ಆಗಲ್ವಾ? ಇದನ್ನೆಲ್ಲ ತಗೊಂಡ್ ಮಾಮ ಹತ್ರ ಹೊರಟಿದ್ರ? ನಿಮ್ಗೂ ಮಾಮಂಗೂ ಏನ್ ಸಂಬಂಧ? ಇರು, ನೀನ್ ಹೀಗ್ ಹೇಳಿದ್ರೆ ಕೇಳಲ್ಲ. ಅಮ್ಮ ನಿಲ್ಲು. ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ನೋಡು ಅಮ್ಮ. ಈಗ ನನಗ್ ನೀನ್ ಹೇಳ್ಕೊಡ್ತೀಯಾ? ನಾನು ನಿಮ್ಮಮ್ಮ, ಒಳ್ಳೇದು ಕೆಟ್ಟದು ಎಲ್ಲ ನನಗ್ ಗೊತ್ತಾಗತ್ತೆ. ಮತ್ತೆ ನಾನ್ ನಿನ್ಗೆ ಹೇಳ್ತಾ ಇದ್ದೀನಿ, ಸರು ನನ್ ಜೊತೆ ಬಿಡಾರಕ್ ಬಂದೇ ಬರ್ತಾಳೆ.